ಲಕ್ಕುಂಡಿಯ ಗತವೈಭವ ಸಾರುವಂತ ಸಾಕಷ್ಟು ಅವಶೇಷಗಳು ಈ ಗ್ರಾಮದ ಗಲ್ಲಿ ಗಲ್ಲಿಯಲ್ಲಿ ಕೂಡ ಪತ್ತೆ ಆಗ್ತಾ ಇದಾವೆ. ಜಮೀನುಗಳಲ್ಲಿ ಪತ್ತೆ ಆಗ್ತಾ ಇದಾವೆ, ಕಾಲುವೆಗಳಲ್ಲಿ ಪತ್ತೆ ಆಗ್ತಾ ಇದಾವೆ, ಸಾಕಷ್ಟು ಮನೆಗಳಲ್ಲಿ ಕೂಡ ಪತ್ತೆ ಆಗ್ತಾ ಇದಾವೆ. ಸದ್ಯ ನಾನೀಗ ಏನು ಲಕ್ಕುಂಡಿಯ ಹುಬ್ಬಳ್ಳಿಯ ದೇಶಗತ್ತಿ ಮಂಟನ ಅನ್ನುವಂತ ಒಂದು ಸ್ಥಳದಲ್ಲಿದ್ದೀನಿ. ಈ ಒಂದು ಮನೆಯಲ್ಲಿ ಈಗ ಯಾರು ಕೂಡ ಇಲ್ಲ. ಸುಮಾರು 50-30 ಅಡಿಯಷ್ಟು ಇರುವಂತ ಇದೊಂದು ದೊಡ್ಡದಾದ ಮನೆ, ಒಂದು ರೀತಿ ಒಂದು ಅರಮನೆ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತು ಇದು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂತದ್ದು. ಈ ಒಂದು ಮನೆಯಲ್ಲಿ ಸಾಕಷ್ಟು ಅವಶೇಷಗಳು ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಅವಶೇಷಗಳು, ಕಲ್ಲುಗಳನ್ನ ಇವರು ಬಳಕೆ ಮಾಡಿಕೊಂಡು ಮನೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಹೀಗಾಗಿ ನೋಡ್ತಾ ಇರ್ಬೋದು, ಈ ಒಂದು ಮನೆಯಲ್ಲಿ ಸಾಕಷ್ಟು ಅಂದ್ರೆ ರಾಷ್ಟ್ರಕೂಟ ಕಾಲದ್ದಾಗಿರ್ಬೋದು, ಮತ್ತೆ ಕಲ್ಯಾಣ ಚಾಲುಕ್ಯರ ಕಾಲದ್ದಾಗಿರ್ಬೋದು, ಮತ್ತೆ ವಿಜಯನಗರ ಕಾಲದ್ದಾಗಿರ್ಬೋದು, ಸಾಕಷ್ಟು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಈ ಒಂದು ಕಲ್ಲುಗಳನ್ನ ಈ ಒಂದು ಮನೆಯಲ್ಲಿ ಹುಬ್ಬಳ್ಳಿಯ ಅನ್ನುವಂತ ಏನು ಕುಟುಂಬದವರು ಇದ್ದಾರೆ. ಅಂದ್ರೆ ಹಿಂದೆ ಕೂಡ ಸಾಕಷ್ಟು ಇವರು ಸುಮಾರು 100 ಎಕರೆ ಜಮೀನ್ದಾರು ಅಂತೆ. ಅಂದ್ರೆ ಅವ್ರು ಹೇಳಿದ್ದೇ ಇಲ್ಲಿ ನಡೆಯುತ್ತಿತ್ತು. ಅಂದ್ರೆ ಇವ್ರು ಹೇಳಿದ್ದೇ ಕಾರ್ಬಾರ್ ಅನ್ನೋ ಲೆಕ್ಕಕ್ಕ ದರ್ಬಾರ್ ನಡೀತಾ ಇತ್ತು ಅನ್ನುವಂತ ವಿಚಾರ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ದೇವಸ್ಥಾನಗಳ ಏನು ಅವಶೇಷಗಳು ಅವಸಾನ ಹೊಂದಿದಾವೆ. ಅವೆಲ್ಲವುಗಳನ್ನ ಬಹುತೇಕ ಕಲ್ಲುಗಳು ನೋಡ್ತಾ ಇರ್ಬೋದು. ದೊಡ್ಡ ದೊಡ್ಡ ಬಂಡೆಗಳು, ಸುಮಾರು 8-10 ಅಡಿಯಷ್ಟು ಇರುವಂತಹ ಏನು ಬಂಡೆಗಳನ್ನ ಇವರು ಏನು ಮನೆಗೆ ನಿರ್ಮಾಣ ಮಾಡಿಕೊಂಡಿದ್ರು. ಆದ್ರೆ ಈಗ ಏನು ಲಕ್ಕುಂಡಿಯ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಇಂಥ ಅವಶೇಷಗಳು ಎಲ್ಲೆಲ್ಲಿ ಸಿಗ್ತಾವ ಅವೆಲ್ಲವುಗಳನ್ನ ಈಗ ಪತ್ತೆ ಹಚ್ತಾ ಇದೆ. ಹೀಗಾಗಿ ಈಗ ಸದ್ಯ ಈ ಒಂದು ಮನೆ ಏನು ನಿರ್ಮಾಣ ಮಾಡಿದರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಸುಂದರವಾದ ಕಲ್ಲು ಈ ಒಂದು ದೇವಸ್ಥಾನದ ಮೇಲ್ಚಾವಣಿಯಲ್ಲಿ ಏನು ಬಳಕೆ ಮಾಡ್ತಾರೆ, ಅಂದ್ರೆ ಹೊರಾಂಗಣದಲ್ಲಿ ಬಳಕೆ ಮಾಡ್ತಾರೆ. ಈ ರೀತಿಯಾಗಿ ಒಂದು ಹೂವಿನ ರೀತಿಯಲ್ಲಿ ಏನು ಕೆತ್ತಿರ್ತಕ್ಕಂತ ಈ ಒಂದು ಏನು ಕಲ್ಲು ನೋಡಿದ್ರೆ ನಿಜಕ್ಕೂ ಇದು ದೇವಸ್ಥಾನದ್ದೇ ಅನ್ನುವಂತ ಯಾರಾದ್ರೂ ಕೂಡ ಹೇಳ್ತಾರೆ. ಆ ರೀತಿಯಾದಂತ ಇಷ್ಟೊಂದು ಕಲ್ಲುಗಳನ್ನ ಇವರು ಬಳಕೆ ಮಾಡ್ಕೊಂಡಿದ್ರು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ಗ್ರಾಮದಲ್ಲಿ ಇವರು ಸದ್ಯ ಈಗ ಯಾರು ಕೂಡ ಈ ಮನೆಯಲ್ಲಿ ಇಲ್ಲ. ಮತ್ತೆ ಇವರು ಬೇರೆ ಬೇರೆ ಕಡೆ ಅಂದ್ರೆ ಇವ್ರ ಕುಟುಂಬವೇ ಈಗ ಒಡೆದು ಹೋಗಿದೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಹೇಳ್ಬೇಕಂದ್ರೆ ಅಂದ್ರೆ ಈ ಒಂದು ಏನು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಅಥವಾ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಒಟ್ಟಾರೆ ರಾಜಮನೆತನಗಳಲ್ಲಿ ಏನು ಅವಸಾನಗಳಾಗಿದ್ದಾವೆ. ಅವೆಲ್ಲವುಗಳ ಸಿರಿ ಸಂಪತ್ತು ಸಾಕಷ್ಟು ಬೇರೆ ಬೇರೆ ಕಡೆ ಹುದಿ ಹೋಗಿದ್ದಾವೆ. ಜೊತೆಗೆ ಯಾರಿಗೆ ನಿಧಿ ಸಿಕ್ಕಿದೆ ಅವರೆಲ್ಲರೂ ಕೂಡ ಏನು ಸರ್ವನಾಶ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಜನರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಈ ಒಂದು ಕುಟುಂಬ ಕೂಡ ಇದೇ ರೀತಿಯಾಗಿ ಅವ್ರು ಯಾರು ಕೂಡ ಅಂದ್ರೆ ಈ ಕುಟುಂಬದವ್ರು ಯಾರು ಸದ್ಯಕ್ಕೆ ಇಲ್ಲ. ಆ ರೀತಿಯಾಗಿ ಇವರು ಕೂಡ ಒಡೆದು ಹೋಗಿದ್ದಾರೆ. ಅಂದ್ರೆ ಇವರ ಈ ಒಂದು ರೀತಿಯಾಗಿ ಏನು ಕಲ್ಲುಗಳನ್ನ ದೇವಸ್ಥಾನದ ಅವಶೇಷಗಳನ್ನ ಬಳಕೆ ಮಾಡ್ಕೊಂಡಿದ್ರೆ ಅದರ ಒಂದು ಶಾಪ ಅನ್ನುವಂತ ರೀತಿಯಲ್ಲಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರೆ. ಹೀಗಾಗಿ ಇಲ್ಲಿನ ಸ್ಥಳೀಯರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಈ ಯಾವ ರೀತಿಯಾಗಿ ಈ ಒಂದು ಈಗ ಕುಟುಂಬಸ್ಥರು ಎಲ್ಲಿದ್ದಾರೆ, ಈ ಒಂದು ಈಗ ಕಲ್ಲುಗಳು ಏನ್ ಹೇಳ್ತಾವ ಅಂತೇಳಿ. ಅಣ್ಣ, ಈ ಒಂದು ಕಲ್ಲುಗಳು ಏನೆಲ್ಲ ಇತಿಹಾಸ ಹೇಳ್ತಾವ? ಸರ್, ಇದು ಪುರಾತತ್ವ ಇಲಾಖೆಯ ಗುಡಿ ಡಿಪಾರ್ಟ್ಮೆಂಟ್ ಏನ್ ಸೇರ್ಬೇಕಂತ ಕಲ್ಲುಗಳು ಇಲ್ಲೇ ನಮ್ಗ ನೆದರಿಗೆ ಸದ್ಯಕ್ಕೆ ಕಾಣ್ತವು. ಆದ್ರ ನೀವು ಮಾಧ್ಯಮದ ಹೇಳಿದ್ರಲ್ಲ, ಯಾವ್ದು ಶಾಪ ಗುರಿಯಾಗಿ ಅವ್ರು ಏನು ಊರ್ ಬಿಟ್ಟಿಲ್ಲ. ಈಗ 100 ಎಕರೆ ಇದ್ದಂತ ವ್ಯಕ್ತಿಗಳು ಸಾವುಕಾರ ಅಂತಿದ್ರು. 100 ಎಕರೆ ಮೇಲೆ ಇದ್ದಂತವ್ರು ಲ್ಯಾಂಡ್ಲಾರ್ಡ್ ಅಂತಿದ್ರು. ಯಾರೋ ಮಾಂತನ್ನ ಹುಬ್ಬಳ್ಳಿ ಲ್ಯಾಂಡ್ಲಾರ್ಡ್ ಅಂತೇಳಿ ನಮ್ಮ ಊರಾಗ ಕರಿತಿದ್ರು. ಬಾಳನಗೌಡರವರು ಇರ್ಬೋದು, ಹೊಳೆಪ್ಗೌಡ್ರ ಇರ್ಬೋದು, ಮತ್ತೆ ಮಾಜಿ ಚೇರ್ಮನ್ ಇದ್ದಂತ ಕಮ್ತೂರ್ ವಿರೂಪಾಕ್ಷಪ್ಪನವ್ರು ಇರ್ಬೋದು. ನಮ್ಮ ಊರಾಗ ಇವ್ರದೇ ಆದಂತ ಒಂದು ಆಡಳಿತದ ಒಂದು ಅಭಿನವ ಸಂಬಂಧ ಇತ್ತು. ಮ್ಯಾಗಲೋಣಿ, ಕೆಳಲೋಣಿ, ಊರಿನಲ್ಲಿ ಮಧ್ಯಮ ಓಣಿ ಎಲ್ಲರನ್ನು ಕರ್ಕೊಂಡು ಇವರು ರಾಜಕಾರಣ ಮಾಡ್ತಿದ್ರು. ಮತ್ತೆ ಹೊಳ್ಳಿ ಏನಾದ್ರು ಯಾರಿಗೂ ತೊಂದರೆ ಆಗ್ಲಾರ್ದಂಗ ಅಧಿಕಾರ ಮಾಡ್ತಿದ್ರು. ಇವು ಏನೈತಿ ಸದ್ಯಕ್ಕಿರ್ತಕ್ಕಂಥ ವಾಸ್ತುಸ್ಥಿತಿ ನೋಡಿದ್ರ ಇವು ಗುಡಿ ಕಲ್ಲದವು. ಇದ್ರಾಗ ಗುಡಿ ಕಲ್ತರಿರ್ತಕ್ಕಂಥ ಒಂದು ಚಿತ್ತಲಾಕಾರದಂತ ಕಲ್ಲುಗಿಲ್ಲ ಎಲ್ಲ ಅದಾವು. ಅದನ್ನ ನೋಡ್ತಾ ಬಂದಿದ್ದಕ್ಕ ಇವತ್ತಿನ ದಿವಸ ಮಾಧ್ಯಮದವ್ರು ಬಂದು ನೀವೇನೆಲ್ಲ ಇದನ್ನ ಪ್ರಸ್ತಾರ ಮಾಡ್ತಿದ್ರಲ್ಲ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಊರಿನ ಬಗ್ಗೆ ನೀವು ಅಗದಿ ಜಾಗೃತಿ ವಹಿಸಿದಕ್ಕ ನಿಮ್ಗೆ ಲಕ್ಕುಂಡಿ ಗ್ರಾಮದ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತೀವಿ. ಇದೇನೈತಪ್ಪ, ಈ ಸದ್ಯಕ್ಕ ನೋಡೋ ವಾಸ್ತುಸ್ಥಿತಿ ನೋಡಿದ್ರ ಇವು ಗುಡಿ ಕಲ್ಲಿಂದ ಒಂದು 2.5 ಗುಂಟೆವರೆಗೂ ಒಂದು ಮನಿ ನಿರ್ಮಾಣ ಆಗೈತಿ. ಅದರ ಪ್ರಕಾರ ನಾವೆಲ್ಲ ಗ್ರಾಮಸ್ಥರು ಇದನ್ನು ಕೂಡ ನಾವು ಸೋಯಿಸ್ತವರಾಗಿ ಹೇಳಿದಕ್ಕೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ. ವಿರೂಪಾಕ್ಷ ಲಕ್ಕುಂಡಿ ಗೌಡ್ರ, ಈಗ ಏನಂದ್ರೆ ಇವು ಏನು ಲಕ್ಕುಂಡಿ ಪ್ರಾಧಿಕಾರ ಸದಸ್ಯರು ಕೂಡ ಇದ್ದಾರೆ ಸರ್. ಈ ತರದ ಏನು ಕಲ್ಲುಗಳಿದಾವಲ್ಲ, ಏನ್ ಇತಿಹಾಸ ಹೇಳ್ತಾವ ಸರ್? ಈ ಫ್ಯಾಮಿಲಿ ಎಲ್ಲಿದೆ ಸದ್ಯಕ್ಕೀಗ? ನಮಸ್ಕಾರ. ಏನು ಹುಬ್ಬಳ್ಳಿಯವರ ಮಹಾಂತಪ್ಪ ಹುಬ್ಬಳ್ಳಿಯವರ ಮನೆತನ ಅಂತಂದ್ರೆ ನಾವು ಲಕ್ಕೊಂಡಿಲ್ಲ ಅತ್ಯಂತ ಪ್ರತಿಷ್ಠೆ ಮನೆತನ ಕೂಡ ಹೌದು. ಈಗ ಅವ್ರ ಮಕ್ಕಳೆಲ್ಲ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಒಬ್ರು ಕಾಫಿ ಡೇದಲ್ಲಿ ಮುಖ್ಯ ಒಂದು ಸ್ಥಾನದಲ್ಲಿ ಅವರು ಇದ್ದಾರೆ. ಅವರಿಗೆ ಕಳೆದ ಒಂದು 6 ತಿಂಗಳಿಂದ ನಾವು ಕೇಳಿದಾಗ ಈ ಮನೆನೇ ಉಚಿತವಾಗಿ ನಾವು ಬಿಟ್ಟು ಕೊಡ್ತೀವಿ ಅಂತ ಮಾನ್ಯ ಸಚಿವರಿಗೆ ಹಾಗೂ ಸಿ ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಏನೋ ನ್ಯಾಯಾಲಯದಲ್ಲಿ ದಾವೆ ಇರೋದ್ರಿಂದ ಅದು ಮುಗಿದ ತಕ್ಷಣ
ನಾವು ಇದನ್ನ ಸರ್ಕಾರಕ್ಕೆ ಒಪ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿರುವಂತ ಎಲ್ಲ ಕಲ್ಲುಗಳು ಏನು ಶಿಲ್ಪಕಲೆಗಳು ಹೇಳೋ ಪ್ರಕಾರ ಕಲ್ಯಾಣ ಚಾಲುಕ್ಯರ ಕಾಲದ ಈ ಎಲ್ಲ ಶಿಲ್ಪಕಲೆಗಳು ಇಲ್ಲಿದಾವೆ. ಅದು ಏನು ದೊಡ್ಡದು ತಾವು ತೋರಿಸಿದ್ರಲ್ಲ, ಇದೊಂದು ಗರ್ಭಗುಡಿ ಅಥವಾ ನವರಂಗದ ಮೇಲಿನ ಮೇಲ್ಚಾವಣಿಯ ಒಂದು ಅಲಂಕಾರಿಕ ಕಲೆ ಸರ್. ಅದು ಅಲಂಕಾರಿಕ ಶಿಲ್ಪಕಲೆ. ಅದು ಎಷ್ಟು ವರ್ಷದ ಮನೆ ಸರ್ ಇದು? ಯಾವ ರೀತಿ ಇತ್ತು ಈ ಮನೆತನ ಬಗ್ಗೆ ವರ್ಣನೆ ಮಾಡೋದಾದ್ರೆ? ನನ್ಗ ಅನ್ಸಿಬಿಟ್ಟಿಗೆ ಒಂದು 150ರಿಂದ 200 ವರ್ಷದ ಹಿಂದಲ್ ಮನೆ ಇರ್ಬೇಕು ಸರ್. ಬಟ್ ಎಲ್ಲರೂ ಒಂದು ಏನು ನಮ್ ಗ್ರಾಮಸ್ಥರು ಹೇಳೋದ್ರ ಪ್ರಕಾರ ನಮ್ ಬಾಳಂಗೂಡ್ರ ಮನೆತನ ಇರ್ಬೋದು, ಹುಬ್ಬಳ್ಳಿಯವ್ರ ಮನೆತನ, ಕಮ್ತರು ಮನೆತನ, ಹಿಂಗೇನು ಒಂದು 4-5 ದೊಡ್ಡ ಮನೆತನ ಇದ್ದು ಅವರೆಲ್ಲ ಊರಿನ ಅಭಿವೃದ್ಧಿಗೋಸ್ಕರ ಆಗಿ ಊರಿನ ಏನ ಆಗು ಹೋಗೋ ಬಂದ್ರು ಅವರೆಲ್ಲ 4-5 ಜನ ಕೂತು ಮಾತಾಡ್ಕೊಂಡು ಊರ್ ನಡೆಸ್ತಿದ್ರ ಅಂತ ನಾವ್ ಕೇಳಿವಿ ಸರ್. ಇದು ಬಹುಶಃ ಒಂದು 2800 ಸ್ಕ್ವೇರ್ ಫುಟ್ ಮನೆ ಇರ್ಬೇಕು ಸರ್. ಈಗ ಬಹಳ ದೊಡ್ಡ ಮನೆ ಇದೆ. ಈಗ ಏನಾದ್ರು ಅವ್ರು ಕೊಡ್ತೀನಿ ಅಂದ್ರಲ್ಲ, ಕೊಟ್ಟ ತಕ್ಷಣ ನಾವು ಪ್ರಾಚ್ಯ ಇಲಾಖೆದವರು ವಶಪಡಿಸಿಕೊಂಡು ನಮ್ಮ ಪದ್ಧತಿ ಪ್ರಕಾರ ನಾವು ಅದನ್ನ ಪ್ರತಿಯೊಂದು ಕಲ್ಲನ್ನ ಹೊರಗೆ ತೆಗೆದು ಬಯಲು ವಸ್ತು ಸಂಗ್ರಹಾಲಯಕ್ಕೆ ಕಳಿಸ್ತೀವಿ ಸರ್. ಇದಿಷ್ಟು ಲಕ್ಕುಂಡಿ ಪ್ರಾಧಿಕಾರ ಸದಸ್ಯರ ಮಾತು. ಅಂದ್ರೆ ಈಗಾಗಲೇ ಅವರ ಮನವೊಲಿಕೆ ಕೂಡ ಮಾಡಲಾಗಿದೆ. ಅವರು ಕೂಡ ಈ ಏನು ಪ್ರಾಚ್ಯ ವಸ್ತು ಅವಶೇಷಗಳಿದಾವೆ ಅವನು ಕೂಡ ಏನು ಪ್ರಾಧಿಕಾರಕ್ಕೆ ಕೊಡೋ ಏನು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಮನೆ ಏನಿದೆ ದೇವಸ್ಥಾನದ ಬಹುತೇಕ ಅವಶೇಷಗಳನ್ನ ಒಳಗೊಂಡಿರುವಂತದ್ದು ಅಂತಾನೆ ಹೇಳ್ಬೋದು. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ್.